ಅತಿ ಬೇಗನೆ ಹಾಗೂ ಅತಿ ಸುಲಭದಲ್ಲಿ ಅತ್ಯಂತ ಟೇಸ್ಟಿಯಾದ ಜೀರಾ ರೈಸ್ ದಾಲ್. ನನಗಂತೂ ತುಂಬಾ ಇಷ್ಟ ಇದು. ನಮ್ಮನೇಲಿ ನನ್ನ ಮಕ್ಕಳಿಗೆ ನನಗೆಲ್ಲರಿಗೂ ಜೀರಾ ರೈಸ್ ದಾಲ್ ಮಾಡಿದರೆ ಮತ್ತೇನು ಬೇಡ, ಅಷ್ಟು ಇಷ್ಟಪಟ್ಟು ತಿಂತಾರೆ. ಸೊ ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು ಒಂದು ಬೌಲ್ ತೊಗರಿಬೇಳೆನ ತೊಗೊಂಡಿದ್ದೀನಿ. ತೊಗರಿಬೇಳೆನ ಚೆನ್ನಾಗಿ 3-4 ಸರಿ ವಾಶ್ ಮಾಡಿ ಅದನ್ನು ಒಂದು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಅದಕ್ಕೆ ಅರಿಶಿನ ಮತ್ತು ಎಣ್ಣೆನ ಸ್ವಲ್ಪ ಹಾಕಿ, ಹೇಗೆ ನಾವು ಮಾಮೂಲಿ ಬೇಳೆನ ಬೇಯಿಸ್ತೀವೋ ಅದೇ ಥರ ಬೇಯಿಸ್ಕೊಳ್ಳೋದು. ಸೀಟಿ ಹಾಕ್ಸಲ್ಲ ಅಂದರೆ ಹಾಗೇನೂ ಬೇಯಿಸ್ಬೋದು. ನಾನು ಇಲ್ಲಿ 3 ಸೀಟಿನ ಹಾಕ್ಸ್ತಾ ಇದ್ದೀನಿ. ಅಲ್ಲಿ ಸೀಟಿ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ ಬೇಳೆನ. ಅಷ್ಟರಲ್ಲಿ ಇಲ್ಲಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ದಾಲಿಗೆ. ನೋಡೋಣ, ಸಿಂಪಲ್ ಒಗ್ಗರಣೆ, ಜಾಸ್ತಿ ಏನು ಬೇಕಾಗಲ್ಲ. ಸ್ವಲ್ಪ ಸಾಸಿವೆ ಕಾಳು, ಒಂದು 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಹಾಕಿದ್ರೂ ಆಗುತ್ತೆ, ಜಜ್ಜಿ ಹಾಕಿದ್ರೂ ಆಗುತ್ತೆ. ನಾನು ಕಟ್ ಮಾಡಿ ಹಾಕ್ತೀನಿ, ಬಾಯಿಗೆಲ್ಲ ಸಿಕ್ಕಿದ್ರೆ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಸ್ವಲ್ಪ, ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಸ್ಟೀಲ್ ಅಲ್ವಾ, ಅದಕ್ಕೆ ಹೊತ್ತೋಗ್ಬಿಡುತ್ತೆ, ನನಗೆ ಸ್ವಲ್ಪ ಸೀದೋಗ್ಬಿಡುತ್ತೆ, ಕತ್ತು ಹೋಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಬೇರೆ ಪಾತ್ರೆಯಲ್ಲಿ ಮಾಡಿದರೆ ಒಂಚೂರು ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕಾಗುತ್ತೆ, ಕಲರ್ ಚೆನ್ನಾಗಿ ಬರಬೇಕಾಗುತ್ತೆ. 1 ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ. ಅರಿಶಿನ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ. ಸ್ಟೀಲ್ ಪ್ಯಾನ್ ಅಲ್ವಾ, ಅದಕ್ಕೆ ಜಾಸ್ತಿ ಹೊತ್ತು ನಾನು ಫ್ರೈ ಮಾಡಿಲ್ಲ. ಸೊ ನೀವು ಬೇರೆ ಪಾತ್ರೆ ಆದರೆ, ಇದು ಮತ್ತು ತಳನೂ ತುಂಬ ತೆಳ್ಳಗಿದೆ, ಬೇರೆ ಯಾವುದಾದ್ರೂ ಪಾತ್ರೆಯಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಸ್ವಲ್ಪ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಬಹುದು. ಒಂದು ಅರ್ಧ ಸ್ಪೂನು ಅದು ಕಲರ್ ಬರಲಿಕ್ಕೆ ಅಂತ ನಾನು ಅದು ಖಾರದ ಪುಡಿ ಹಾಕಿದ್ದೀನಿ, ಅಚ್ಚ ಖಾರದ ಪುಡಿ. ಅದೇನು ಅಷ್ಟೊಂದು ಖಾರ ಇಲ್ಲ. ಸೊ ಅವೆಲ್ಲ ಆದಮೇಲೆ ಇದಕ್ಕೆ ನಾವು ಬೇಳೆ ಏನು ಬೇಯಿಸಿಟ್ಕೊಂಡಿದ್ವಲ್ಲ, ಈ ಪಾತ್ರೆಗೆ ಪ್ಯಾನಿಗೆ ಹಾಕಿ ಸ್ವಲ್ಪ ನೀರು ಹಾಕಿ, ಆ ಬೇಳೆ ಬೇಯಿಸಿದ್ದು ಕುಕ್ಕರಿಗೆ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸೋಕೆ ಬಿಡೋಣ. ಒಂದು ಚೆನ್ನಾಗಿ ಕುದಿ ಬರಲಿ. ನಾನು ಬೇರೆ ಬೇರೆ ಥರದ ದಾಲ್ ಮಾಡ್ತಾ ಇರ್ತೀನಿ ಯಾವಾಗಲೂ, ಆದರೆ ಈ ಸರಿ ಈ ಥರದ ದಾಲ್ ಮಾಡಿದ್ದೀನಿ. ಇನ್ನೂ ಬೇರೆ ಥರದ ದಾಲು ಮಾಡ್ತೀನಿ, ಇನ್ನೊಂದು ಬರೀ ಯಾವಾಗಾದರೂ ತೋರಿಸ್ತೀನಿ. ದಾಲಲ್ಲೂ ಎಷ್ಟೊಂದು ವೆರೈಟಿ ಇರುತ್ತೆ ಅಲ್ವಾ. ಉಪ್ಪು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕುದಿಯೋಕೆ ಬಿಡೋಣ. ಆಮೇಲೆ ನೀವು ಧನಿಯಾ, ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಲ್ವ, ಅದು ಎಷ್ಟು ಹಾಕಿದರೂ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದರ ಫ್ಲೇವರ್ ಕೊಡುತ್ತೆ. ನನ್ನ ಕಡೆ ಜಾಸ್ತಿ ಇರಲಿಲ್ಲ, ಇದ್ದಿದ್ದನ್ನು ಸ್ವಲ್ಪನೇ ಹಾಕಿದೆ, ಖಾಲಿಯಾಗಿಬಿಟ್ಟಿತ್ತು. ಇನ್ನೂ ಜಾಸ್ತಿ ಹಾಕಬೇಕು ಅಂದ್ಕೊಂಡಿದ್ದೆ, ಸೊ ಏನು ಮಾಡಲಿ, ಇರಲಿಲ್ಲ. ಸೊ ಇದು ಚೆನ್ನಾಗಿ ಕುದಿ ಬರೋಕೆ ಇಡೋಣ. ಅಷ್ಟರಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ, ತೇಜ್ ಪತ್ತ ಅಂತ ಹೇಳ್ತಾರಲ್ವ, ಇದು ಪಲಾವ್ ಎಲೆ ಅಂತಲೂ ಹೇಳ್ತಾರೆ ಅದು, ಆಮೇಲೆ ಒಂದು ದೊಡ್ಡ ಇಲಾಯ್ಚಿ, ಒಂದು 2-3 ಲವಂಗ, ಆಮೇಲೆ ದಾಲ್ಚಿನ್ನಿ ಚಕ್ಕೆ ಒಂದು ಇಷ್ಟನ್ನು ಹಾಕಿ, ನಾನು ಸ್ವಲ್ಪ ಇದು ಏನು ಕಾಳುಮೆಣಸು, ಬ್ಲ್ಯಾಕ್ ಪೆಪ್ಪರು ಇವೆಲ್ಲನೂ ಹಾಕಿ ಒಂದು ಸಣ್ಣ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಜೀರಾ ರೈಸಿಗೆ ಹೀಗೆ ಹಾಕ್ಬಿಟ್ರೆ ತುಂಬ ಫ್ಲೇವರ್ ಬಿಡುತ್ತೆ. ಆಮೇಲೆ 1 ಸ್ಪೂನು ಜೀರಿಗೆ, ಜೀರಾ ರೈಸ್ ಅಂದರೆ ಜೀರಿಗೆ ಜಾಸ್ತಿ ಬೇಕಾಗುತ್ತೆ ಅಲ್ವಾ. ನಾನು ಅದಾದಮೇಲೆ ಸ್ವಲ್ಪ ನನಗೆ ಜೀರಿಗೆ ಇನ್ನೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇತ್ತು, 1.5 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ಅಕ್ಕಿನ ನಾನು ಒಂದು 10 ನಿಮಿಷ ಮೊದಲು, ಈ ಒಗ್ಗರಣೆ ಮಾಡೋಕ್ಕಿಂತ ಮೊದಲು ನಾನು ಅಕ್ಕಿನ, ಬಾಸ್ಮತಿ ರೈಸ್ ಆಗಿತ್ತು, ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ. 3 ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. 2 ಬೌಲ್ ಅಕ್ಕಿ ಇದೇ ಪಾತ್ರೆ, ಇದೇ ಬೌಲಲ್ಲಿ. ಸೊ ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕಿ, ನಾನು ಕುಕ್ಕರಲ್ಲಿ ಸೀಟಿ ಹಾಕ್ಸ್ತಾ ಇಲ್ಲ, ಹಾಗೆ ಓಪನ್ ಆಗಿ ಅನ್ನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಜೀರಾ ರೈಸನ್ನು ಬೇರೆ ಥರದಲ್ಲೂ ಮಾಡ್ತೀನಿ, ದಾಲನ್ನು ಬೇರೆ ಥರದಲ್ಲಿ ಮಾಡ್ತೀನಿ, ಆದರೆ ಈ ಸರಿ ಈ ಥರ ಮಾಡಿ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಈ ಥರ ನಾನು ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಅನ್ನ ಬೇಯುವಾಗಲೇ ಉಪ್ಪು ಹಾಕಿಬಿಟ್ರೆ ಸರಿಯಾಗುತ್ತೆ. ಇದು ಈ ಥರ ಪದೇ ಪದೇ ನಾವು ಹೀಗೆ ಇದು ಮಾಡ್ತಾ ಇರಬಾರ್ದು, ಇಲ್ಲಾಂದರೆ ಅನ್ನ ಕಟ್ಟಾಗ್ಬಿಡುತ್ತೆ. ಬೇಯಕ್ಕೆ ಬಿಡೋಣ. ಒಂದು ಸರಿ ಇದರಲ್ಲಿ ಸ್ಪೂನಲ್ಲಿ ಕೈ ಆಡಿಸಿ, ಆಮೇಲೆ ಸ್ವಲ್ಪ ಆದಮೇಲೆ ಮುಚ್ಚಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿ, ಒಂಥರ ಮಲ್ಲಿಗೆ ಮೊಗ್ಗೆ ಥರ ಅರಳಿ ಬೆಂದಿದೆ. ಇನ್ನು ಜಾಸ್ತಿ ನೀರು ಹಾಕ್ಬಿಟ್ರೆ ಗಂಜಿ ಥರ ಆಗಿಬಿಡುತ್ತೆ. ಇಷ್ಟೇ ಇರಬೇಕಾಗುತ್ತೆ, ಯಾಕೆಂದರೆ ಜೀರಾ ರೈಸ್ ಸ್ವಲ್ಪ ಉದುರಾಗೆ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ. ತುಂಬ ಚೆನ್ನಾಗಿ ಜೀರಾ ರೈಸ್ ಬಂದಿದೆ ಫ್ರೆಂಡ್ಸ್. ಜೀರಾ ರೈಸು ಮತ್ತು ದಾಲು ತುಂಬ ಟೇಸ್ಟಿ ಮತ್ತು ಸಖತ್ ಕಾಂಬಿನೇಷನ್ನು. 2 ಕಾಂಬಿನೇಷನ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯನ್ನಲ್ಲಂತೂ ಇದು ಜೀರಾ ರೈಸ್ ದಾಲು ಕಾಮನ್ನು. ನಾನಂತೂ ಹೊರಗಡೆ ಹೋದರೆ, ನಾವು ಟ್ರಿಪ್ಪಿಗೆಲ್ಲ ಹೋದರೆ ಹೆಲ್ತಿಗೂ ಚೆನ್ನಾಗಿರುತ್ತೆ, ಏನು ಮಸಾಲ ಎಲ್ಲ ಇರಲ್ಲ ಅಲ್ವಾ, ಸಿಂಪಲ್ ಆಗಿರುತ್ತೆ. ನಾನು ಇದನ್ನೇ ತೊಗೊಬಿಡ್ತೀನಿ, ಆರ್ಡರ್ ಕೊಟ್ಬಿಡ್ತೀನಿ. ನನಗೆ ಬಾಕಿ ಹೊರಗಡೆ ಹೋದಾಗೆಲ್ಲ ಮಸಾಲೆ ಇರುವಂಥ ಅಡುಗೆ ಊಟ ತಿನ್ನೋದಕ್ಕಿಂತ ಇಂಥದ್ದೇ ಸಿಂಪಲ್ ಊಟ ತಿಂದರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ.
ನಾವು ಆರಾಮಾಗಿರ್ತೀವಿ. ಹೇಗೆ ಅನಿಸ್ತು ಅಂತ ಹೇಳಿ. ನನ್ನ ಈ ಜೀರಾ ರೈಸ್ ದಾಲ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.